ಬಿಡ್ರಿ ಅವ್ನು ನೋಡೋಣ ಕೂರಿಸ್ರಿ ಹಂಗೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಶುಕ್ರವಾರ ಕೂಡ ಹೊರಟಿದ್ದು, ಬಟ್ ಹೊರಟ ಮೇಲೆ ಗೊತ್ತಾಗಿತ್ತು ಅವತ್ತು ಹುಣ್ಣಿಮೆ ಇದೆ ಅಂತ. ಹಾಗಾಗಿ ಹೊರಟಿದ್ದೀವಲ್ಲ ಅಂತೇಳಿ ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇವತ್ತು ಸಂಡೇ ಆಗಿದೆ. ಇವತ್ತು ಹೋಗ್ತಾ ಇದ್ದೀವಿ ಮುಡಿ ಕೊಟ್ಕೊಂಡು ಬರೋಣ ಅಂತೇಳಿ. ಗಂಡನ ಮನೆ ಮಂದಿಯವರು ತಂದರೆ ಶ್ರೀ ದೇವಿರಮ್ಮ. ಅದೊಂದೇ ಜಾಗದಲ್ಲಿ 9 ದೇವಸ್ಥಾನಗಳಿದೆ. ದೀಪಾವಳಿಗೆ ಯಾವಾಗಲೂ ಅಲ್ಲಿ ತುಂಬ ಜೋರಾಗಿ ಜಾತ್ರೆ ನಡೆಯುತ್ತೆ. ಬಟ್ ನಾನು ಒಂದು ಸಲನೂ ಹೋಗಿಲ್ಲ, ಈ ಸಲ ಹೋಗಬೇಕು. ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ಸ್ಯಾರಿ ವೇರ್ ಮಾಡೋಕ್ಕಾಗಲ್ಲ ಅಂತ ಸಿಂಪಲ್ಲಾಗಿ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಪಾಪುಗೆ ಮುಡಿ ಕೊಟ್ಟು ಅಲ್ಲಿ ಸ್ನಾನ ಆದಮೇಲೆ ಹೊಸ ಬಟ್ಟೆ ಹಾಕ್ಬೇಕಂತೆ. ಮನೇಲಿತ್ತು, ಬಟ್ ಅವನಿಗೆ ಈ ಶೆಕೆಲ್ ಕಂಫರ್ಟಬಲ್ ಆಗಲ್ಲ ಅಂತ ಸಿಂಪಲ್ಲಾಗಿ ಕಂಫರ್ಟಬಲ್ ಆಗೋ ಅಂಥ ಒಂದು ಟೀ ಶರ್ಟು, ಒಂದು ಚಡ್ಡಿ ತೊಗೊಳ್ಳೋಣ ಅಂತ ಬಂದಿದ್ದೇನೆ. ಹೊಳೆ ನರಸೀಪುರದಲ್ಲಿ 179 ರೂಪೀಸ್ಗೆ ಸೇಲ್ ಹಾಕಿದ್ದಾರೆ. ಅಲ್ಲಿ ಮಕ್ಕಳು ಬಟ್ಟೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ನನ್ನ ಮಗಂಗೆ ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತೊಗೊಂಡಾಯ್ತು. ನನ್ನ ಹಸ್ಬೆಂಡ್ ಇಲ್ಲಿ ಹಣ್ಣು ತೊಗೋತಿದ್ರು. ಪೂಜೆ ಸಾಮಾನು ಮತ್ತು ಅಲ್ಲಿ ದೇವರಿಗೆ ಹಣ್ಣು ತುಪ್ಪ ನೈವೇದ್ಯ ಮಾಡಿಸ್ಬೇಕು, ಹಾಗಾಗಿ ಹಣ್ಣುಗಳು ತೊಗೋತಿದ್ದಾರೆ. ನಾನು ಇಲ್ಲಿ ಹಣ್ಣು ತೊಗೊಳಕ್ಕೆ ಬಂದರೂ ನನ್ನ ಕಣ್ಣು ಮಾವಿನ ಹಣ್ಣು ಮೇಲೆ ಇದೆ. ಸೊ ನಂಗೆ ಮಾವಿನ ಹಣ್ಣು ಬೇಕು ಅಂತ ಕೂತಿದ್ದೀನಿ. ನಮ್ಮ ಮನೆಯವ್ರು ಬೈತಿದ್ದಾರೆ, ಬರ್ತಾ ತೊಗೊಡ್ತೀನಿ, ಇವಾಗ ನಾವು ಹೋಗ್ತಿರೋದು ಪೂಜೆಗೆ, ಇವಾಗಲೇ ಕೇಳ್ತಿದ್ದಿಲ್ಲ ಅಂತ. ಆದರೂ ನಾನು ಬಿಡಲಿಲ್ಲ, 1 kg ಮಾವಿನ ಹಣ್ಣು ತಗೋಸ್ಕೊಂಡೆ. ಇದು ರಾಶಿ ತಗೊಳ್ಳೋಣ ಬೇಡ? 1/4 kg ಕೊಡಿ ಸಾಕು. ಪೂಜೆ ಸಾಮಾನು ತಗೊಂಡ್ರಾ? ಆವಾಗಲೂ ಬೈಯುವೆ, ಮದುವೆ ಫಂಕ್ಷನ್ಗಳಿಗೆ ಹೋದರೆ ಒಂದು ಮಾರು ಹೂ ತಂದುಕೊಡಲ್ಲ ನೀನು ಅಂತ. ಅದಕ್ಕೆ ಇವತ್ತು ಮಲ್ಲಿಗೆ ಹೂ ತಂದುಕೊಟ್ಟು ಮಡ್ಕಂದ್ರು. ನೀವು ಮಾಡ್ಸಂಗಿದ್ರೆ ಮಾಡಿಸಿಲ್ಲ, ಬೇಡ ಅಂದೆ. ಅದಕ್ಕೆ ಅವರೇ ಮಾಡಿಸ್ತಿದ್ದಾರೆ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟಾಗ 10:30 ಆಗಿತ್ತು ಕರೆಕ್ಟಾಗಿ. ನೂಟ್ಲಾಗಲ್ವಾ? ಎಲ್ಲಿ ಇಲ್ಲ, ಹಂಗಿಲ್ಲ. ಇದು ನಿಲ್ಲಿಸ್ಬೇಕು, ಎಳೆಗಿಡೆ ಹೆಂಗೆ ಸೀನಿಲ್ಲ ಅಂದರೆ ಚಾರ್ಜ್ ಗಾಡಿ ಪೆಟ್ರೋಲ್ ಗಾಡಿ. ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಅತ್ತೆ ಫಸ್ಟ್ ಕಲ್ಯಾಣಿ ಪೂಜೆ ಮಾಡಬೇಕು ಅಂದರು, ಅದಕ್ಕೆ ಪೂಜೆ ಸಾಮಾನು ತೊಗೋತಿದ್ದೀವಿ. ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಎಷ್ಟು ನಿಶಬ್ದವಾಗಿದೆ ಜಾಗ ಅಂತ ಅಂದರೆ ಇನ್ನೂ ಒಂಥರ ಖುಷಿಯಾಗುತ್ತೆ. ಇಲ್ಲಿ ಹೋಗ್ತಾ ಇದ್ರೆ ನಡ್ಕೊಂಡು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕಲ್ಯಾಣಿ. ಎಷ್ಟೇ ಮನಸ್ಸಿಗೆ ನೋವಿದ್ರೂ ಈ ಥರ ದೇವಸ್ಥಾನಕ್ಕೆ ಬಂದರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಅಲ್ವಾ? ಸಮ್ಮರ್ ಇರೋದ್ರಿಂದ ಕಲ್ಯಾಣಿಲಿ ನೀರೇ ಇರಲಿಲ್ಲ. ನನ್ನ ಮದುವೆ ಆದ ಹೊಸರಲ್ಲಿ ಫಸ್ಟ್ ಟೈಮ್ ಮಂದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂದಾಗ ಇಲ್ಲಿಗೆ ಬಂದಿತ್ತು ನಾನು. ಆವಾಗ ಕಲ್ಯಾಣಿ ತುಂಬ ನೀರಿತ್ತು, ಬಟ್ ಇವಾಗ ಫುಲ್ಲು ಕೆಳಗಡೆ ನೀರಿದೆ. ತುಂಬ ಪಾಚಿ ಬೇರೆ ಬಂದಿತ್ತು ಅಲ್ಲಿ, ಇಳಿಯೋಕ್ಕೆ ಸ್ವಲ್ಪ ಭಯ ಆಯಿತು. ಹಾಗಾಗಿ ಅಲ್ಲೇ ದಡದಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನಾನು ಹೇಳಿದೆ ಪಾಪುನ ಅಲ್ಲೇ ನೆರಳಲ್ಲಿ ಇರಿಸ್ಕೊಳ್ಳಿ, ಇಲ್ಲಿ ಕರ್ಕೊಂಡು ಬರಬೇಡಿ ಅಂತ. ಆದರೂ ಕೇಳಲಿಲ್ಲ, ಕರ್ಕೊಂಡು ಬಂದರು. ನೋಡಿದ್ರೆ ನನ್ನ ಮಗನಿಗೆ ಮನೆಗೆ ಬರೋಷ್ಟೊತ್ತಿಗೆ 100 ಎಬೋ ಜ್ವರ ಬಂದಿತ್ತು. ಸಂಜೆ 6:30 ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇಲ್ಲಿ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ಅಂತೆ. ಸಿಕ್ಕಾಪಟ್ಟೆ ರಶ್ ಇರ್ತಾರೆ, ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರ್ತಾರೆ. ನಾವು ಶುಕ್ರವಾರ ಬಂದಾಗಲೂ ಅಷ್ಟೇ ಕಲ್ಯಾಣಿ ಹತ್ರ ಬಂದಿರಲಿಲ್ಲ, ಹೊರಟಿದ್ವಲ್ಲ ಅಂತೇಳ್ಬಿಟ್ಟು ಬಂದಿತ್ತಷ್ಟೇ. ದೇವಸ್ಥಾನಕ್ಕೆ ಹೊರಟಿ ಉಳ್ಕೋಬಾರ್ದು ಅಂತೇಳ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಸಖತ್ತು ರಶ್ ಇತ್ತು ಆ ಬಿಸಿಲಲ್ಲಿ. ಅಪ್ಪ, ಯಾರಿಗೆ ಬೇಕು ಅನಿಸುತ್ತೆ. ನನ್ನ ಮದುವೆಗೆ ಮುಂಚೆ ಎಷ್ಟು ದೇವ್ರನ್ನ ನಂಬ್ತಿದ್ದೆ ಅಂದರೆ ಎಲ್ಲ ದೇವ್ರ ವಾರನೂ ಮಾಡ್ತಿದ್ದೆ, ಉಪವಾಸ ಮಾಡ್ತಿದ್ದೆ, ಹೆಜ್ಜೆ ನಮಸ್ಕಾರ ಆಗ್ತಿದ್ದೆ, ಪ್ರತಿಯೊಂದು ಮಾಡ್ತಿದ್ದೆ. ಬಟ್ ಇವಾಗ ಅಷ್ಟಿಲ್ಲ. ನಾನು ಎಲ್ಲ ದೇವ್ರೂ ನಂಬ್ತೀನಿ, ಆ ದೇವರು ಈ ದೇವರು ಅಂತಲ್ಲ, ಎಲ್ಲ ದೇವ್ರಿಗೂ ಕೈ ಮುಗಿತೀನಿ ನಾನು. ನನ್ನ ಮಗು ಹುಟ್ಟಿದಾಗ NICನಲ್ಲಿತ್ತು, 20 days ಇತ್ತು. ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಸೊ ಡಾಕ್ಟ್ರು ನನಗೆ ಹೇಳಿದ್ರು, ಮಗುಗೆ ಯಾವುದೇ ಕಾರಣಕ್ಕೂ ಶೀತ ಮಾಡಬೇಡಿ ಅಂತ. ಆವಾಗ ಮಳೆಗಾಲ ಸ್ಟಾರ್ಟ್ ಆಯಿತು. ತುಂಬ ಥಂಡಿ ಇದ್ದಿದ್ದರಿಂದ ನಾನು ಯಾವಾಗಲೂ ನನ್ನ ಮಗುಗೆ ಟೋಪಿ ಹಾಕ್ತಾನೆ ಇದ್ದೆ.
ಸೊ ಇನ್ನೊಂದೇನು ಅಂತ ಅಂದರೆ ನಾನು ಪ್ರೆಗ್ನೆನ್ಸಿಲಿದ್ದಾಗ ನನಗೆ ತುಂಬ ವಾಮಿಂಟಿಂಗ್ ಇತ್ತು. ಅಪ್ ಟು 7 ಮಂತ್ವರೆಗೂ ನನಗೆ ಊಟ ಸರಿ ಸೇರ್ತಿರ್ಲಿಲ್ಲ, ಸಖತ್ ವಾಮಿಂಟಿಂಗ್ ಇತ್ತು. ಸೊ ಹಾಗಾಗಿ ಸಖತ್ ಖಾರ ತಿಂತಿದ್ದೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಪಾಪಗೆ ಅದಕ್ಕೆ ಕೂದಲಿಲ್ಲ, ತುಂಬ ಖಾರ ತಿಂದಿದ್ದೀಯ ಅಂತ. ಇನ್ನೊಂದು ಅವ್ನಿಗೆ ಯಾವಾಗಲೂ ಟೋಪಿ ಹಾಕೋನಲ್ಲ, ಅದಕ್ಕೆ ಕೂದಲು ಬಂದಿಲ್ಲ ಅಂತಾರೆ. ಅವ್ನಿಗೆ ಇದ್ದಿತ್ತೆ 3 ಮತ್ತೊಂದು ಕೂದಲು, ಇವಾಗ ಅದು ಇಲ್ದಿದ್ದಂಗೆ ಆಯಿತು. ಇವನಿಗೆ ಮುಡಿ ಕೊಡೋಕ್ಕೂ ಮುಂಚೆ ಬೇರೆ ಮಗುಗೆ ಮುಡಿ ಕೊಟ್ಟರು, ಬಟ್ ಅದು ಸಖತ್ತು ಅಳ್ತು. ನೆಕ್ಸ್ಟ್ ಇವನ್ದಾದ್ಮೇಲೆ ಇನ್ನೊಂದು ಮಗುಗೂ ಕೊಟ್ಟರು, ಅದು ಸಿಕ್ಕಾಬಟ್ಟೆ ಅಳ್ತು. ಬಟ್ ನನ್ನ ಮಗ ತುಂಬ ಸೈಲೆಂಟಾಗಿ ಕೂತ್ಕೊಂಡು ಏನು ಮಾಡಿದ್ರು ಮಾಡಿಸ್ಕೊತದ್ದು ಕೂತಿದ್ದೆ. ನನ್ನ ಮಗ ಆದರೂ ಸ್ವಲ್ಪ ಧೈರ್ಯವಂತ. 3/4% ಆಗಿತ್ತು, ಇನ್ನು 1/4% ಇರೋ ಅಷ್ಟರಲ್ಲಿ ಸ್ವಲ್ಪ ಕ್ಯಾತೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ, ಅಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಮುಡಿ ಕೊಟ್ಟಾಯಿತು, ಈ ಬಿಸಿಲಲ್ಲೇ ಸ್ನಾನ ಮಾಡಿಸಾಯಿತು ಅವನಿಗೆ. ಇದೇ ಫಸ್ಟು ಯಾರ ಮಕ್ಳದ್ದು ಮುಡಿ ಕೊಡೋದನ್ನ ನೋಡಿರಲಿಲ್ಲ. ನನ್ನ ಮಗುಂದೇ ಫಸ್ಟು ಮುಡಿ ಕೊಟ್ಟು ಇಲ್ಲೆಲ್ಲ ಸ್ನಾನ ಮಾಡಿಸಿ ಪೂಜೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನೋಡಿ ನನ್ನ ಮಗ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. ಜನ ಹೇಳಿದ್ರು ಇವಾಗೆಂತೂ ಕೂದಿಲ್ಲ, ಮುಡಿ ಕೊಟ್ಮೇಲೆ ಕೂದಲು ಬರುತ್ತೆ ಅಂತ. ಇವಾಗಾದರೂ ಚೆನ್ನಾಗಿ ಕೂದಲು ಬೆಳೆದ್ರೆ ಸಾಕು ಒಂದು. ಸಾಕು ಹಾಕೊಳ್ಳುವ ಬಿಸಿಲು ಎಲ್ಲ ಬಿಡು ಮಗನೇ, ಬಿಸಿಲು ಮಗನೇ. ಇವಾಗ ನೈವೇದ್ಯ ರೆಡಿ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಸೋಣ ಅಂತ ನೈವೇದ್ಯ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲ ಬಾಳೆಹಣ್ಣು, ದ್ರಾಕ್ಷಿ, ಗೋಡಂಬಿ, ಬೆಲ್ಲ ಮತ್ತು ಜೇನುತುಪ್ಪ. ನಂಬರ್ ಕೊಟ್ಟಿವಿ. ವೀರಮ್ಮ ದೇವರಿಗೆ ಪೂಜೆ ಮಾಡಿಸಿ ಇವಾಗ ವೀರಭದ್ರೇಶ್ವರ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ನನ್ನ ಮಗ ಒಳಗಡೆ ಹೋಗಿ ಕೂತಿದ್ದಾನೆ. ಏನು ಅಂದರೆ ಇದು ನಮ್ಮ ಮನೆಯವ್ರಿಗೂ ಮನೆದೇವರೇ ಆಗಬೇಕು, ನಮ್ಮ ಅಪ್ಪನ ಮನೆಗೂ ವೀರಭದ್ರೇಶ್ವರ ಮನೆದೇವರೆಯಾ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಕೊಡೋದಕ್ಕೆ ಪ್ರಸಾದನ ಹಾಕ್ತಾಯಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ನನಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.